ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಮ್ಮಿ ಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಬರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆ ತನಕ ವಿಡಿಯೋನ ನೋಡಿ. ವಿಡಿಯೋಗೊಂದು ಲೈಕ್ ಇರಲಿ, ಹಾಗೆ ಒಂದು ಒಳ್ಳೆ ಕಮೆಂಟ್ ಕೂಡ ಇರಲಿ. ನಾನು ಮಾಮೂಲಾಗಿ ಫರ್ಟಿಲೈಸರನ್ನು ಇವತ್ತೊಂದು ಹೊಸ ಫರ್ಟಿಲೈಸರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಫರ್ಟಿಲೈಸರ್ ಇದು. ಇದನ್ನು ಹಾಕೋದ್ರಿಂದ ಗಿಡಗಳಿಗೆ ತುಂಬಾ ಬೆನಿಫಿಟ್ ಇದೆ. ₹1 ಖರ್ಚಿಲ್ಲದೆ ಇರುವಂತಹ ಒಂದು ಫರ್ಟಿಲೈಸರ್ ಇದು. ಅದು ಏನು ಅಂತ ನೀವೇ ನೋಡ್ಬೋದು. ಸಾಮಾನ್ಯವಾಗಿ ಮನೆ ಎದುರುಗಡೆ ಗಿಡ ಮರಗಳೆಲ್ಲ ಇದ್ದಿರುತ್ತೆ, ಅದರ ಎಲೆಗಳೆಲ್ಲ ಉದುರಿ ಕೆಳಗೆ ಬಿದ್ದಿರುತ್ತೆ. ಆ ಎಲೆಗಳನ್ನೆಲ್ಲ ನಾವೇನು ಮಾಡಬೇಕು, ಈ ರೀತಿ ಗುಡಿಸಿ ಅದನ್ನೆಲ್ಲ ಒಂದು ಕಡೆ ಸ್ಟಾಕ್ ಮಾಡಿಟ್ಕೊಂಡು ಆ ಎಲೆಯಿಂದ ಒಂದು ಒಳ್ಳೆಯ ಗೊಬ್ಬರನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಎಲೆ ಗೊಬ್ಬರ ಇದು. ಇದರ ಬೆನಿಫಿಟ್ ಏನಂದರೆ ತುಂಬಾ ಒಳ್ಳೆಯದು. ತರಕಾರಿ ಗಿಡ ಅಥವಾ ಹೂವಿನ ಗಿಡಗಳಿಗೂ ಕೂಡ ತುಂಬಾ ಬೆನಿಫಿಟ್ ಇದೆ. ಇದರಿಂದ ₹1 ಖರ್ಚಿಲ್ಲದೆ ಇರುವಂತಹ ಒಂದು ಫರ್ಟಿಲೈಸರ್ ಇದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಹೊಸಬ್ರೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಇರಲಿ, ಹಾಗೆ ಒಂದು ಕಮೆಂಟ್ ಕೂಡ ಇರಲಿ. ಆದಷ್ಟು ವಿಡಿಯೋನ ಶೇರ್ ಕೂಡ ಮಾಡಿ. ಒಂದು ಬಕೆಟನ್ನು ತಗೊಂಡಿದ್ದೀನಿ ನಾನು. ಇದು ಸ್ವಲ್ಪ ಬ್ರೇಕ್ ಆಗಿದೆ, ಅಂದರೆ ಹೋಲ್ ಇದೆ, ಇದು ಹೊಡೆದು ಹೋಗಿದೆ ಬಕೆಟು. ಆ ಹಳೆ ಬಕೆಟಿಗೆ ಈ ಎಲೆಗಳನ್ನೆಲ್ಲ ಹಾಕಿ ಇದನ್ನು ಗೊಬ್ಬರ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂಥ ಒಂದು ಫರ್ಟಿಲೈಸರ್ ಇದು. ನೀವು ಹೇಳ್ಬೋದು ಇದೇನು ಮಹಾನ ಮಾಡ್ಬೋದು ಅಂತ. ಹಾಗೇನಿಲ್ಲ, ಮಾಡ್ಬೋದು, ಸಿಂಪಲ್ಲಾಗಿ ಮಾಡುವಂಥದ್ದು. ಆದರೆ ಆ ಎಲೆಗಳನ್ನು ನೀವು ವೇಸ್ಟ್ ಮಾಡ್ತೀರಲ್ಲ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರೋದಷ್ಟೇ. ಈ ಬಕೆಟಿಗೆ ಈ ಎಲೆಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಒಂದು ಪಕ್ಷ ಬಕೆಟ್ ಹೋಲ್ ಇಲ್ಲದೆ ಇದ್ದರೆ ಒಂದು ಸಣ್ಣ ಹೋಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಳೆ ಬಕೆಟ್ ಯಾವುದಾದ್ರೂ ಇದ್ದರೆ ತಗೊಂಡು ಅದಕ್ಕೇ ಹಾಕಿದರೂ ಪರವಾಗಿಲ್ಲ. ಚೀಲದಲ್ಲಿ ಬೇಕಾದರೂ ಹಾಕಿ ಮಾಡ್ಬೋದು ಇದನ್ನು. ಬಕೆಟು ಜೊತೆಗೆ ಚೀಲದಲ್ಲೂ ಬೇಕಾದರೂ ಹಾಕಿ ಮಾಡ್ಬೋದು. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಅಷ್ಟೇ. ಬಕೆಟಿಗೆಲ್ಲ ಈ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ನೀರನ್ನು ಚಿಮ್ಸ್ಕೊಳ್ಳೋಣ. ಈ ರೀತಿ ಒಂದು ಜಗ್ನಷ್ಟು ನೀರು ತಗೊಂಡು ಈ ರೀತಿ ನೀರನ್ನು ಇದಕ್ಕೆ ಸಿಂಪಡಿಸ್ತಾ ಇದ್ದೀನಿ. ಇದೇನು ಮಾಡಬೇಕು ಅಂದರೆ, ನಾವು ಹೀಗೇ ಇದನ್ನು ಒಂದು ಕಡೆ ತೆಗೆದಿಟ್ಟಿಡಬೇಕು. 2 ದಿನಕ್ಕೊಂದ್ಸರ್ತಿ ಅಥವಾ 3 ದಿನಕ್ಕೊಂದ್ಸರ್ತಿ ಇದರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಇದನ್ನು ಮೇಲೆ ಕೆಳಗೆ ಇದನ್ನು ಸ್ವಲ್ಪ ಕಲಿಸ್ತಾ ಬರಬೇಕು. ನೀವು ಬರೀ ಕೈಯಲ್ಲಿ ಇದನ್ನು ಕಲಿಸೋಕ್ಕಿಂತ ಕೈಗೆ ಸ್ವಲ್ಪ ಗ್ಲೌಸ್ ಹಾಕ್ಕೊಂಡಾದರೂ ಮಾಡ್ಬೋದು. ಏನಾದರೂ ಮಣ್ಣೆಲ್ಲ ಇದ್ದರೆ, ಕಸಗಳಿದ್ದರೆ ಕೈ ಉಗುರು ಒಳಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಗ್ಲೌಸ್ ಬೇಕಾದರೂ ಹಾಕ್ಕೊಂಡು ಮಾಡ್ಬೋದು. ಈ ರೀತಿ 2 ದಿನಕ್ಕೆ 3 ದಿನಕ್ಕೆ ಒಂದು ಸರ್ತಿ ಈ ರೀತಿ ಸ್ವಲ್ಪ ನೀರನ್ನು ಚಿಮಿಸ್ಕೊಂಡು ಇದಕ್ಕೆ ಸ್ವಲ್ಪ ಇದನ್ನು ಒದ್ದೆ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಒದ್ದೆ ಆದಾಗ ಏನಾಗುತ್ತೆ, ಬೇಗ ಇದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲದೇ ಇದ್ದರೆ ಏನಾಗುತ್ತೆ, ಎಲೆಗಳು ಒಣಗಿ ಹಾಗೆ ಇರುತ್ತೆ, ಗೊಬ್ಬರ ಆಗಲ್ಲ. ಈ ರೀತಿ ನಾವು 2 ದಿನಕ್ಕೆ 3 ದಿನಕ್ಕೆ ಒಂದು ಸತಿ ಮಾಡಿಕೊಂಡು ನಂತರ ಏನು ಮಾಡಬೇಕು, ಬೇಕಿದ್ದರೆ ಸ್ವಲ್ಪ ಮೇಲ್ಗಡೆ ಮತ್ತೊಂದಿಷ್ಟು ಎಲೆಗಳೇನಾದರೂ ಸಿಕ್ಕಿದ್ರೆ ನಿಮಗೆ ಅದರ ಮೇಲ್ಗಡೆ ಸ್ವಲ್ಪ ಹಾಕ್ಕೊಳ್ಬೋದು. ಇದರ ಜೊತೆಗೆ ಇನ್ನೂ ಒಂದು ಐಟಮ್ ಏನು ಹಾಕ್ತಾ ಇದ್ದೀನಿ ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಸಗಣಿ ಗೊಬ್ಬರ ಅಂದರೆ ಲಿಕ್ವಿಡ್ ಫರ್ಟಿಲೈಸರು ಮಾಡೋದು ಹೇಗೆ ಅಂತ ವಿಡಿಯೋ ಹಾಕಿದ್ದೆ. ನಂದು ರೀಸೆಂಟ್ ವಿಡಿಯೋ ಇತ್ತು. ಆ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂದರೆ, ಆ ಸಗಣಿ ನೀರನ್ನು ತೆಗೆದ ನಂತರ ಆ ಸಗಣಿ, ಒಣಗಿರುವಂಥ ಸಗಣಿ ಇತ್ತಲ್ವ, ಅದನ್ನು ಏನು ಮಾಡೋದು ಅದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅದೇನೇ ಆ ನೀರನ್ನೆಲ್ಲ, ಲಿಕ್ವಿಡನ್ನೆಲ್ಲ ತೆಗೆದಾದ ತಕ್ಷಣ ನಾನು ಆ ಡ್ರೈ ಆಗಿರುವಂಥ ಸಗಣಿ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಗಣಿ ಮತ್ತು ಎಲೆಗಳು ಸೇರಿ ತುಂಬಾ ಒಳ್ಳೆ ಗೊಬ್ಬರ ಆಗುತ್ತೆ. ತುಂಬ ಹಿಂದಿನ ಕಾಲದಲ್ಲಿ ಸಹ ಹಟ್ಟಿ ಗೊಬ್ಬರ ಅಂತ ನಾವು ಅಂತೀವಲ್ವ, ಇದೇನೆ. ಎಲೆಗಳು, ಮರದ ಎಲೆಗಳನ್ನೆಲ್ಲ ಗುಡಿಸಿ ಏನು ಮಾಡ್ತಿದ್ರು ಅಂದರೆ, ದನ ಕರುಗಳನ್ನು ಹಟ್ಟಿಯಲ್ಲಿ ಇಟ್ಟಾಗ ಅದರ ಕಾಲಡಿಗೆ ಈ ಎಲೆಗಳನ್ನೆಲ್ಲ ಹಾಕಿರ್ತಿದ್ರು. ಸಗಣಿ ಅದರ ಮೇಲೆ ಬಿದ್ದು ಏನಾಗ್ತಿತ್ತು, ಒಳ್ಳೆ ಗೊಬ್ಬರ ಆಗ್ತಿತ್ತು. ನಂತರ ಅದನ್ನು ರಾಗಿ ಅಥವಾ ಅಕ್ಕಿ, ಬೇರೆ ಉದ್ದು ಏನಾದರೂ ಬೆಳೆಯುವಾಗ ಗದ್ದೆಗಳಿಗೆಲ್ಲ ಅದನ್ನೇ ಗೊಬ್ಬರ ಆಗಿ ಹಾಕ್ತಾಯಿದ್ರು. ತುಂಬಾ ಹಳೇ ಕಾಲದ ಒಂದು ಗೊಬ್ಬರ ಇದು. ಈಗಲೂ ಕೂಡ ನೀವು ಸಗಣಿ ಸಿಕ್ಕಿದಾಗ ಈ ರೀತಿ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ಬೋದು. ಈ ರೀತಿ ಸಗಣಿಯೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ತಿಂಗಳು ಅಥವಾ 1.5 ತಿಂಗಳುಗಳ ಕಾಲ ಹಾಗೆ ಬಿಡಬೇಕಾಗತ್ತೆ. ಮಧ್ಯೆ ಮಧ್ಯೆ ನೀರನ್ನು ಸಿಂಪಡಿಸ್ತಾ ಬಂದರೆ ಇದೇನಾಗುತ್ತೆ, ಈ ರೀತಿ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಅಷ್ಟೊಂದು 1 ಬಕೆಟ್ನಷ್ಟು ಇದ್ದಿರೋಂಥ ಎಲೆಗಳು ಪೂರ್ತಿಯಾಗಿ ಕರಗಿ ಈ ರೀತಿ
ಒಂದು ಗೊಬ್ಬರದ ಹದಕ್ಕೆ ಬಂದಿದೆ. ಇದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಬಿಸಿಲಿಗೆ ಹಾಕಿ ಇದನ್ನು ಒಣಗಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಇದರೊಳಗೆ ಸಣ್ಣ ಸಣ್ಣ ಹುಳುಗಳು ಇದ್ದರೂ ಇರ್ಬೋದು. ಅದರಿಂದ ಏನಾಗುತ್ತೆ, ಗಿಡಗಳ ಬುಡಕ್ಕೆ ನಾವು ಹಾಕಿದಾಗ ಅದರಿಂದ ತೊಂದರೆ ಆಗ್ಬೋದು ಗಿಡಗಳಿಗೆ. ಅದಕ್ಕೋಸ್ಕರ ಅದನ್ನು ಏನು ಮಾಡಬೇಕು, ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ಇದನ್ನು ಒಂದೇ ದಿನ ಹಾಕಲಿಕ್ಕೆ ಅಂತ ಮಾಡಿಟ್ಕೊಂಡಿರಲ್ಲ. ಸ್ಟಾಕ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಗಿಡಗಳಿಗೆ ಕೊಡ್ಬೋದು. ಒಂದು ಒಳ್ಳೆಯ ಫರ್ಟಿಲೈಸರ್ ಇದು. ತುಂಬಾ ಗಿಡಗಳಿಗೆ ಬೆನಿಫಿಟ್ ಇದೆ. ಏನು ಅಂದರೆ ಮಣ್ಣುಗಳ ಫಲವತ್ತತೆ ಹೆಚ್ಚಿಸುತ್ತೆ, ಹೂಗಳು ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಬೇರುಗಳು ಕೂಡ ತುಂಬಾ ಸದೃಢವಾಗಿರುತ್ತೆ. ಯಾಕಂದರೆ ಸಗಣಿಯಲ್ಲಿ ಅಷ್ಟೊಂದು ಒಳ್ಳೆಯ ಗುಣ ಇರೋದ್ರಿಂದ, ಸಾರಜನಕ ಪೊಟ್ಯಾಷಿಯಮ್ಮು ಜಾಸ್ತಿ ಆಗಿರೋದ್ರಿಂದ ಅದು ಒಳ್ಳೆಯ ಒಂದು ಬೆನಿಫಿಟ್ಟನ್ನು ಗಿಡಗಳಿಗೆ ನೀಡುತ್ತೆ. ಬರೀ ಹೂವಿನ ಗಿಡ ಅಂತ ಅಲ್ಲ, ತರಕಾರಿ ಗಿಡಗಳಿಗೂ ಕೂಡ ಇದನ್ನು ಹಾಕ್ಬೋದು. ಬಸಳೆ ಅಥವಾ ಹಸಿಮೆಣಸು, ನೀವೇನೇ ಬದನೆ, ಹಾಗಲಕಾಯಿ, ಯಾವುದೇ ತರಕಾರಿ ಗಿಡಗಳನ್ನು ಬೆಳೆಸಿದ್ರೂ ಕೂಡ ಅದಕ್ಕೂ ಕೂಡ ಈ ಗೊಬ್ಬರಗಳನ್ನು ಹಾಕ್ಬೋದು. ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಇದನ್ನು ನೀವು ಆವಾಗ ಮಾಡಿ ಸ್ಟಾಕ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ಗಿಡಗಳಿಗೆ ಕೊಡ್ಬೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಒಂದು ಫರ್ಟಿಲೈಸರು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಇರಲಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.